ಗೂಡ ಕಟ್ಕೊಂಡು 2 ತತ್ತಿ ಇಟ್ಕೊಂಡು ಕುಂತದ. ಇದನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕು. ಅಲ್ಲೆಲ್ಲ ಎಂಥ ಗಿಡಗಳದಾವ, ಕಾಮಧೇನು ಕಲ್ಪ ವೃಕ್ಷ ಅಂತಿರಲ್ಲ, ಹಂಗ ಕಲ್ಪ ವೃಕ್ಷದಾಗ ಇದಕ್ಕೊಂದು ಆಸರೆ ಕೊಡಬೇಕು ಅಂದ. ಅದಕ್ಕೆ ಹೋಗಿ ಹೇಳ್ದ, ಏನು ನೀನು ಇಚ್ಛಾಪಟ್ರೆ ಹೇಳು, ನಾನು ಕಲ್ಪ ವೃಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ, ಆರಾಮಿರಬಹುದು. ಅವಾಗ ಅದು ಕೇಳ್ತು, ಅಲ್ಲಿ ಯಾರ್ಯಾರು ಇರ್ತಾರ? ಅಲ್ಲಿ ಎಲ್ಲಾ ಪಕ್ಷಿಗಳಿರ್ತಾವ, ಅವು ಇರ್ತಾವ, ಇವು ಇರ್ತಾವ, ಬಹಳ ಸುಂದರ ಪಕ್ಷಿಗಳದಾವ. ಅವಾಗ ಅದು ಅಂತು, ಅಷ್ಟೆಲ್ಲ ಸುಂದರ ಪಕ್ಷಿ, ಅಷ್ಟೆಲ್ಲ ಚಂದ ಹಾಡು ಪಕ್ಷಿಗಳ ಮಧ್ಯ ನನಗೆ ಕಿಮ್ಮತ್ತ ಬರುವುದಿಲ್ಲ, ಇಲ್ಲಿ ನಾನೇ ರಾಜ, ನಾಯಕ ಬರ್ಲಿ ಅಂತ. ಇಲ್ಲಿ ಯಾರಿಲ್ಲ, ಆರಾಮದೇನೆ. ಎಲ್ಲರೂ ಬೆಂಗಳೂರಾಗದಾರ, ಎಲ್ಲರೂ ಮುಂಬೈದಾಗದಾರ, ಎಲ್ಲರೂ ದಿಲ್ಲಾಗದಾರ, ಹಳ್ಳ್ಯಾಗ ಆರಾಮದ ನಾ ಅದೀನಿ. ಅದು ಭಗವಂತನೇ, ನಿನ್ನ ಸ್ವರ್ಗ ಬೇಡ, ನಿನ್ನದು ಕಾಮಧೇನು ಬೇಡ, ನಿನ್ನ ಕಲ್ಪವೃಕ್ಷ ಬೇಡ, ನಾನು ಆರಾಮದೇನೆ, ಯಾವ ತೊಂದರೆನೂ ಇಲ್ಲ. ಮುಳ್ಳು ಕಂಟ್ಯಾಗಿ ಹಾಕಿರ್ತೀನಿ ಅಂದ್ರೆ ಇಲ್ಲಿ ಬರೋವ್ರ ಯಾರಿಲ್ಲ. ಯಾರು ಬರ್ತಾರೆ? ನಮ್ಮ ಹತ್ರ ಯಾರು ಬರ್ತಾರೆ? ನಾನೇ ರಾಜ. ಐ ಆಮ್ ದ ಕಿಂಗ್ ಆಫ್ ದ ಕಿಂಗ್ಸ್. ಎಷ್ಟು ಮಜಾ ಇಲ್ಲ? ಸುಮ್ಮನೆ ದೃಷ್ಟಿಕೋನದು. ಹಂಗೆ ನಾವು ಎಲ್ಲದೇವಿ ಅಲ್ಲಿಯೇ ಹೆಂಗಿರಬೇಕು ಅಂದ್ರೆ ಕೈಯೊಳಗಿನ ಭಿಕ್ಷಾ ಪಾತ್ರೆ ಚೆಲ್ಲಿ ಆರಾಮಿರಬೇಕು. ಆರಾಮಿರು. ದೇವರ ಕೊಟ್ಟೆ ಕೊಡ್ತಾನ. ಕೈಯಾಗ ಭಿಕ್ಷಾ ಪಾತ್ರೆ ಹಿಡಿಯೋ ತಕ ಏನು ಕೊಡ್ಲಿ ಅಂತ ಕೇಳ್ತಾನ. ನೀವು ಬೇಡ್ತೀರಿ, ಬೇಡದ್ರೆ ಕೊಡುದಿಲ್ಲ ಅಂತಾನಷ್ಟೇ. ನಾವು ಸುಮ್ಮನೆ ಚೆನ್ನಾಗಿರೋದು ಅದು ತಾನೇ, ಅದು ನಿಸರ್ಗ ನಮಗೆ ಕೊಡ್ಕೋತ ಹೋಗ್ತದೆ. ನಾವು ನಿಸರ್ಗವನ್ನು ಪ್ರೀತಿಸಬೇಕು ಅಷ್ಟೆ. ಅದಕ್ಕೆ ಮೊದಲನೇ ಮಾತು ಹೇಳ್ದ, ನೀವು ಸಣ್ಣವರಾಗಬೇಡಿ ಅಂದ. ಮತ್ತು ಸಣ್ಣವರು ಆಗಬಾರದು, ಇದರ ಅರ್ಥ ಏನು? ಯಾರು ಸಣ್ಣವರು? ಆಸೆಯೆಂಬಿಟ್ಟು ಕಿರಿಯರಿಲ್ಲ. ಬಹಳ ಆಶಾ ಮಾಡಿದ್ರೆ ದುರಾಶ. ಆಶಾ ಬೇಡ ಅಂತಲ್ಲ, ಆಶಾ ಇರಬೇಕು ಮನುಷ್ಯ, ಚೆನ್ನಾಗಿ ಒಳ್ಳೆ ಆಶಾ ಇರಬೇಕು. ಆದರೆ ಅವ್ರದ್ದು ನನ್ನ ಹತ್ರ ಇರಲಿ, ಇವ್ರದ್ದು ನನ್ನ ಕಡೆ ಇರಲಿ ಅಂತ ಇರಬಾರ್ದು ಅಷ್ಟೇ. ಅವ್ರಿಗಿರಬಾರ್ದು, ನನಗಿರಬೇಕು, ಇಂಥ ಆಶಾ ಇರಬಾರ್ದು ಅಂತ ಅಷ್ಟೆ. ನಿಮ್ಮ ಮನೆಯಾಗ ಏನೇನದ ಅದು ನಮ್ಮ ಮನೆಗೆ ಬರಲಿ ಅಂದ್ರೆ ನಾ ಬಡವಾದೆ. ಅವ್ರದ್ದು ನಮ್ಮದು, ನಾವು ಶ್ರೀಮಂತರಾಗೋಣ, ಅವರು ಶ್ರೀಮಂತರಾಗೋಣ ಅಂದ್ರೆ ಅವ ದೊಡ್ಡ. ಆಸೆ ಎಂಬಿಟ್ಟು ಕಿರಿಯರಿಲ್ಲ, ನಿರಾಸೆ ಎಂಬಿಟ್ಟು ಹಿರಿಯರಿಲ್ಲ. ದೊಡ್ಡವರು ಯಾರು ನಿರಾಸೆ ಉಳ್ಳವರು ಅವರೇ ದೊಡ್ಡವರು. ಅಂದ್ರೆ ಆಶೆ ಇಲ್ಲದವರಂತಲ್ಲ. ಇನ್ನೊಬ್ಬರದನ್ನ ಬಯಸಲಾರದವರು ದೊಡ್ಡವರು, ಇನ್ನೊಬ್ಬರದನ್ನ ಬಯಸುವವರು ಸಣ್ಣವರು. ಇದನ್ನು ನೋಡಿ ಮನುಷ್ಯನೇ ದೊಡ್ಡವನಾಗಿ ಬದುಕು. ಕಡಿಮೆದ ಅಂತೂ ಎಂದೂ ಅನ್ನಕ್ಕೆ ಹೋಗಬೇಡ. ಯಾಕೆ? ದೇವರು ಎಲ್ಲ ಕೊಟ್ಟಿಲ್ಲೇನು? ಎಷ್ಟು ಚಲೋ ಶರೀರ ಕೊಟ್ಟಾನ, ಎಷ್ಟು ಚಲೋ ಕಣ್ಣ, ಕಿವಿ, ಮೂಗು, ನಾಲಿಗೆಗಳನ್ನು ಕೊಟ್ಟಾನ, ಎಲ್ಲ ಪ್ರೀತಿಸುವಂಥ ಜನಾಂಗವನ್ನ ಕೊಟ್ಟಾನ. ಇಷ್ಟು ಪ್ರೇಮ ಶಹರದಲ್ಲಿ ಇರ್ತದೇನು ಹೇಳಿ? ನೀವು ಮುಂಬೈಗೆ ಹೋಗ್ರಿ, ಯಾರು ಮಾತಾಡಿಸ್ತಾರ ನಿಮಗೆ? ಇಲ್ಲಿ ಬರ್ರಿ, ಸುಮ್ಮನೆ ಕೆಮ್ರಿ, ಶಾಸಕರೇ ಬರ್ತಾರೆ, ಇಬ್ರು ಏನಾಯ್ತು ಅಂತ ಕೇಳ್ತಾರ. ಇಲ್ಲಿ ಕೇಳ್ತಾರ, ಮುಂಬೈದಾಗ ಯಾರು ಕೇಳೋರು. ಎಲ್ಲಿ ಕೇಳ್ತಾರೆ ಅಲ್ಲಿ ಶ್ರೀಮಂತರು ಇರ್ತಾರೆ, ಎಲ್ಲಿ ಕೇಳುದಿಲ್ಲ ಅಲ್ಲೆಲ್ಲರೂ ಬಡವರೇ ಇರ್ತಾರ. ಹೌದಲ್ಲ? ಹಾಗ ಜೀವನ ಹೆಂಗಿರಬೇಕು ಅಂದ್ರೆ, ನಾವು ಬಡವರಾಗಿ ಬದುಕಬಾರದು, ಸಣ್ಣವರಾಗಿ ಬದುಕಬಾರದು, ಶ್ರೀಮಂತರಾಗಿ ದೊಡ್ಡವರಾಗಿ ಬದುಕಬೇಕು. ಯಾವಾಗ ಶ್ರೀಮಂತ ಆಗ್ತೇವಿ? ಏನದ ಅದು ಬಹಳ ದೊಡ್ಡದು ಅಂತ ತಿಳ್ಕೊಂಡ್ರೆ ನಾವು ಶ್ರೀಮಂತರಾಗ್ತೇವಿ. ಏನದ ಅದೇ ದೊಡ್ಡ. ಈಗದಲ್ಲ, ಶಾಲೆ ಅದ, ಇದು ಹಳ್ಳಿ ಶಾಲೆ. ನೀವು ಶಹರದಾಗ ಹೋದ್ರೆ ಎಂಥ ಅದ್ಭುತ ಶಾಲೆಗಳು ಸಿಗ್ತಾವೆ ನಿಮಗೆ. ಕೋಟಿಗಟ್ಟಲೆ ಹಣ ಹಾಕಿ ಶಾಲೆ ಕಟ್ಟಿರ್ತಾರೆ. ಆದರೆ ಸರಸ್ವತಿ ಮಾತ್ರ ಇಲ್ಲೂ ಇರ್ತಾಳೆ, ಅಲ್ಲೂ ಇರ್ತಾಳೆ. ಆಕೆಗೆ ಬಿಲ್ಡಿಂಗ್ ಮಹತ್ವದ್ದಲ್ಲ, ಆಕೆಗೆ ಜ್ಞಾನ ಬಹಳ ಮಹತ್ವದ್ದು. ಇಲ್ಲಿ ಗುರುವಿನೊಳಗೆ ಇರ್ತಾಳೆ, ಇಲ್ಲಿ ವಿದ್ಯಾರ್ಥಿಯಲ್ಲೇ ಇರ್ತಾಳೆ, ಅಲ್ಲಿಯೂ ಅಷ್ಟೇ. ಆಕೆ ಬಿಲ್ಡಿಂಗ ನೋಡೋದಿಲ್ಲ, ಕಲಿಯುವವರ ಮನಸ್ಸು ನೋಡ್ತಾಳೆ ಅಷ್ಟೇ.
ಗಿಡದ ಕೆಳಗೆ ಕೂತು ಕಲ್ತವ್ರಿಲ್ಲೇ? ನಿಮ್ಮಲ್ಲಿ ಬಹಳ ಜನ ಇರ್ಬೇಕು. ಬಹಳ ಹಿಂದಕ್ಕೆ ಇನ್ನ ಸ್ವಾತಂತ್ರ್ಯ ಆಗೋಕ್ಕಿಂತ ಮುಂಚೆ ನೀವೆಲ್ಲ ಕಲ್ತದ್ದು ಎಲ್ಲೇ? ಗಿಡದ ಕೆಳಗಷ್ಟೆ. ಯಾವುದರ ಒಂದು ಗುಡ್ಯಾಗ, ಯಾವುದರ ಒಂದು ದೇಗಲದಾಗ ಕೂತು ಕಲ್ತವ್ರು. ಸರಸ್ವತಿ ಅಲ್ಲೇ ಇಲ್ಲಿ ಅಂತಲ್ಲ, ಎಲ್ಲಿ ನೆಳ್ಳದ ಅಲ್ಲೇ ಸರಸ್ವತಿ. ಅದಕ್ಕೆ ಶ್ರೀಮಂತ ಬಡವ ಅನ್ನೋದು ತಲೆಯಾಗಿನ ತೆಗೆದು ಹಾಕಿ ನಮಗೇನು ದೇವರ ಕೊಟ್ಟಿದಾನ, ಎಷ್ಟು ಕೊಟ್ಟಿದಾನ ಅಷ್ಟ್ರಾಗ ಮಸ್ತಾಗಿ ಚೆನ್ನಾಗಿ ಅದನ್ನು ಅನುಭವಿಸ್ತಾ ಇರೋದೇ ಹಿರಿತನ, ದೊಡ್ಡವನಾಗಿರೋದು. ಈಗ ಸ್ವಾಮಿಗಳೆಲ್ಲ ಮಾತಾಡಿದ್ರು, ನಮ್ಮ ಶಿವಾನಂದ ಸ್ವಾಮಿಗಳು ಮಾತನಾಡಿದರು. ಅವರ ಮಾತಿನಲ್ಲಿ ಜ್ಞಾನ ತುಂಬಿದೆ. ಇಲ್ಲಿ ತಿಕೋಟಾದ ಶ್ರೀಗಳು ಮಾತನಾಡಿದರು, ಅವರ ಮಾತಿನಾಗ ಹಾಸ್ಯ ತುಂಬೇದು ಇಲ್ಲ. ಆ ಕಡೆ ಮಾತಾಡಿದರು, ಅವರ ಮಾತಿನಲ್ಲಿ ವೀರತನ ತುಂಬೇದು. ಹೀಗೆ ಎಲ್ಲರೂ ಸುಂದರ ಸುಂದರ ಮಾತಾಡಿದರು. ಮೈಸೂರಿಂದ ಬಂದಿದ್ದಾರೆ, ಅವರು ಬಹಳ ದೊಡ್ಡ ಜ್ಞಾನಿಗಳು. ಆ ಕಡೆ ಕೂತಾರಲ್ಲ, ಬಹಳ ದೊಡ್ಡವರು, ಅವರು ಜ್ಞಾನಿಗಳು. ಅವರನ್ನು ನೋಡಿದ್ರೆ ಹಂಗೆ ಅನಿಸೋದಿಲ್ಲ, ಆದರೆ ಅವರ ಮಾತುಗಳನ್ನು ಕೇಳ್ತಾ ಹೋದ್ರೆ ಜ್ಞಾನ ಸುರಿತಾ ಬರ್ತದೆ. ಅಂಥ ಅವರು ಕೂತಾರೆ. ನಮಗೆ ಇವ್ರದ್ದು ಯಾರ್ದು ಬರುವುದಿಲ್ಲ, ನಮಗಿಷ್ಟ ನಮಗೆ ಆಗುವುದಿಲ್ಲ ಅಂತ ಅನಿಸಬಾರದು. ಅವ್ರು ಕೂಡ ನಮ್ಮದ ನಮಗೂ ಕೂಡ ನಮಗೆ ಕೇಳಕ್ಕೆ ಎರಡು ಚಲೋ ಕಿವಿ ಕೊಟ್ಟಾನಲ್ಲ ಭಗವಂತ. ಮಾತಾಡಕ್ಕೆ ಕೊಡದೆ ಇದ್ರು ಕಿವಿ ಕೊಟ್ಟಾನಲ್ಲ, ಅದಕ್ಕೆ ನಾವು ಸಂತೋಷ ಪಡೋದದ. ನಮ್ಮ ಕಿವಿನೇ ಕೊಡದೇ ಇದ್ರೆ ಅವ್ರ ಮಾತಾರೆ ಏನು ಆಡ್ತಾರದ ಹೇಳಿ. ನೀವು ಯಾರು ಎಲ್ಲರೂ ಕಿವಿ ಮುಚ್ಕೊಂಡು ಬಿಟ್ರೆ ಸ್ಪೀಕರ್ ಯಾಕಿರ್ತದ? ಸ್ವಾಮಿಗಳು ಮಾತಾಡಿದ್ರೆ ಎಲ್ಲಿ ಆಗ್ತದೆ? ಏನೂ ಆಗೋದಿಲ್ಲ. ಕೇಳೋ ಕಿವಿ ಅದಾವಲ್ಲ,